ನೋಡಿ, ಒಂದು ನಾನು ಈಗಾಗಲೇ ಸಂಜಯ್ ಪಾಟೀಲ್ ಜೊತೆ ಮಾತಾಡಿದ್ದೇನೆ ಮತ್ತು ಯಾವ ಹಿನ್ನೆಲೆಯಲ್ಲಿ ಹೇಳಿದರು ಏನನ್ನುವಂಥದ್ರ ಬಗ್ಗೆಯೂ ನಾನು ಅದ್ರ ಬಗ್ಗೆ ಅವ್ರ ಕೂಡ ಚರ್ಚೆ ಮಾಡಿದ್ದೇನೆ. ಅದಕ್ಕಾಗಿ ಅದ್ರ ಬಗ್ಗೆ ಅವರೇ ಸರಿಯಾದಂಥ ಒಂದು ಸ್ಪಷ್ಟೀಕರಣ ಉತ್ತರವನ್ನು ಅವರು ಕೊಡ್ತಾರೆ. ಮತ್ತು ನಾನು ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ, ಇವತ್ತು ಮೋದಿಜಿಯವ್ರ ಬಗ್ಗೆ ಮತ್ತೊಬ್ಬರ ಬಗ್ಗೆ BJP ನಾಯಕರ ಬಗ್ಗೆ ಭಾಳ ಕೀಳಾಗಿ ಭಾಳ ಏಕವಚನದಲ್ಲಿ ಮಾತಾಡಿದ್ದು ಈ ಸಂದರ್ಭದಲ್ಲಿ ಇದೆ. ಹೀಗಾಗಿ ಇವತ್ತು ಇಲ್ಲ, ಅದಕ್ಕೆ ಸಂಜಯ್ ಪಾಟೀಲ್ ಅದಕ್ಕೆ ಉತ್ತರ ಕೊಡ್ತಾರೆ, ಅವರೇ ಸ್ಪಷ್ಟೀಕರಣ ಕೊಡ್ತಾರೆ. ನೋಡಿ BJP ಅಜೆಂಡಾ ಅಲ್ಲ, ಏನಿಲ್ಲ. ಅದಕ್ಕಾಗಿ ಇವತ್ತು ಅದ್ರ ಬಗ್ಗೆ ಅವ್ರ ಜೊತೆ ನಾನು ಸಮಾಲೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಿರ್ಧಾರ ನೀವು ಅದೇ ವೇದಿಕೆಯಲ್ಲಿ ಸರ್. ಅಲ್ಲ, ಅದಕ್ಕೆ ಯಾವ ಹಿನ್ನೆಲೆ ಹೇಳಿದಾರೆ ಏನ್ತಾನ ಅವ್ರ ಜೊತೆ ನಾನು ಮಾತಾಡಿಕೊಂಡು ಅದ್ರ ಬಗ್ಗೆ ಸ್ಪಷ್ಟೀಕರಣ ಅಲ್ಲ, ನಾನು ಅವ್ರ ಜೊತೆ ಮೊದಲು ಮಾತಾಡಿಕೊಂಡು ಅದ್ರ ಬಗ್ಗೆ ಮಾತಾಡಿ ಯಾವ ಕರೆಕ್ಟ್ ರೀ. ನೋಡಿ ಒಂದು ಜನರಲ್ ಆಗಿ ಸ್ಟೇಜ್ ಮೇಲೆ ಇರ್ತವೆ, ಎಲ್ಲ ಮಾತುಗಳನ್ನು ನಾವು ಹಿಯರಿಂಗ್ ಮಾಡ್ತೀವಿ ಅಂತಲ್ಲ, ಅದ್ರ ಬಗ್ಗೆ ನಾವು ಅವ್ರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀವಿ. ಸೊ ಅಂದ್ರೆ ಸಂಜಯ್ ಪಾಟೀಲ್ ಅವರ ಹೇಳಿಕೆಯನ್ನ ಈಗ ನಾನು ನೋಡಿ ಅದ್ರ ಬಗ್ಗೆ ಪೂರ್ತಿಯಾಗಿ ನಾನು ಸ್ಪಷ್ಟೀಕರಣ ತಗೊಂಡಿಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿರ್ಧಾರಕ್ಕೆ ಬರ್ತೀನಿ. ನೋಡ್ರಿ, ನಾವು ಒಂದು ಹೇಳ್ತೀನಿ, ಇದು ಎಲ್ಲದಕ್ಕೂ ಯಾಕೆ ಸಮುದಾಯಕ್ಕೆ ತೊಗೊಂಡು ಹೋಗ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸಮುದಾಯಕ್ಕೆ ಇದಕ್ಕೇನು ಸಂಬಂಧ? ಅದು ಹೇಳಿಕೆ ಸರಿ ಇಲ್ಲ ಅಂತ ಅಲ್ಲ. ನೋಡ್ರಿ, ಹೇಳಿಕೆ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಅಂತ ಹೇಳೋಣಂತೆ, ಆದರೆ ಯಾವುದೋ ಒಂದು ಸಮುದಾಯಕ್ಕೆ ಹೋಗಿ ಮುಟ್ಟಿಸುವಂಥದ್ದಲ್ಲ. ಅಲ್ಲ ಅದಕ್ಕೆ ಅವ್ರು ಕೂಡ ಸ್ಪಷ್ಟೀಕರಣ ಮಾಡಿಕೊಂಡು ನಾನು ಹೇಳ್ತೀನಿ. ನೋಡಿ, ಇಲ್ಲ, ನಾ ಏನೊಂದು ಯಾವ ಹಿನ್ನೆಲೆ ಇಟ್ಕೊಂಡು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಕುಮಾರಸ್ವಾಮಿ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. 2,000 ರೂಪಾಯಿ ಏನು ಗ್ಯಾರಂಟಿಯಲ್ಲಿ ಬರ್ತಾ ಇದೆ, ಆ ಹಣದಿಂದ ಗ್ರಾಮೀಣ ಭಾಗದ ಮಹಿಳೆಯರು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಇವತ್ತು ಇಲ್ಲ, ಅವರು ಹೇಳಿಕೆಯನ್ನು ನಾನು ನೋಡಿಲ್ಲ, ಕೇಳಿಲ್ಲ. ಅದಕ್ಕಾಗಿ ಆ ಹೇಳಿಕೆ ಹಿನ್ನೆಲೆ ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೋ ಈಗ ಅದು ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ. ಎಸ್. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.